ಕ್ಕೆ ವಂದಿಸಿ ಇಂದಿನ ಪವಿತ್ರವಾಗಿರುವಂತಹ ಮೊದಲನೇದಾಗ ಅವ್ರು ಏನು ಕಲಿಸ್ತಾ ಇದ್ದಾರೆ ಅವರಿಗೆ ಅಂದ್ರೆ ದೇಶಭಕ್ತಿ ಯಾರಲ್ಲಿ ದೇಶಭಕ್ತಿ ಇದೆ ಅವರಿಗೆಲ್ಲ ಸಂತರ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇನ್ನೊಬ್ಬರಿಗಾಗಿ ಉಪಕಾರ ಏನು ಮಾಡ್ತಾ ಇದ್ದೀರಲ್ಲ, ಇವತ್ತು ಹಿಂದೂ ಸಮ್ಮೇಳನವನ್ನು ಮಾಡಿಕೊಂಡು ಇವತ್ತು ಚಿಂಚೋಳಿ ಒಂದು ಗ್ರಾಮದಲ್ಲಿ ನೀವೆಲ್ಲ ಯುವಕರು ಹಿಂದೂ ಸಮ್ಮೇಳನದ ಕಾರ್ಯಕ್ರಮವನ್ನು ಮಾಡಿ ಒಳ್ಳೆಯ ಕಾರ್ಯ ಮಾಡಿದ್ದೀರಲ್ಲ, ಇದೇ ಪುಣ್ಯದ ಕೆಲಸ. ಪಾಪದ ಕೆಲಸ ಯಾವ್ದಪ್ಪ ಅಂತಂದ್ರೆ ಪೇಡ್ ತೋಡೋ ಪಹಾಡ್ ತೋಡೋ ಮಗರ್ ಕಿಸಿಕ ದಿಲ್ ನ ತೋಡೋ. ಇನ್ನೊಬ್ಬರ ಮನಸ್ಸಿಗೆ ಯಾರು ನೋವು ಮಾಡ್ತಾ ಇದ್ದಾರಲ್ಲ ಜಗತ್ತಿನಲ್ಲಿ ಅದೇ ಬಹಳ ಕೆಟ್ಟ ಪಾಪದ ಕೆಲಸ ಅನ್ನುವಂಥ ಮಾತನ್ನ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಚಕ್ಲಿ ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನ, ಬೇರೆ ಬೇರೆ ದೇಶಗಳಿಗೆ ನಾ ಹೋಗಿನಿ, ಅವು ನನಗ ಪ್ರವಾಸಿ ತಾಣಗಳಾಗಿ ಕಂಡು, ಆದರೆ ದೇವರ ಮನೆಯಂತೆ ಕಂಗೊಳಿಸುವಂತ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶಕ್ಕಾಗಿ ಚಕ್ಲಿ ಬಿಟ್ಟು ನಮಸ್ಕಾರ ಮಾಡೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂತಹ ದಿವ್ಯ ಶಕ್ತಿ ಭಾರತ ಮಾತೆಯಲ್ಲಿದೆ. ನಮ್ಮೆಲ್ಲ ಯುವಕರು ಇವತ್ತು ನನಗೆ ಬಹಳ ಖುಷಿಯಾಗಿ ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ, ಅದರಲ್ಲಿ ವಿಶೇಷವಾಗಿ ದೇಶದ ರಕ್ಷಣೆಯ ಬಗ್ಗೆ ನಿಮ್ಮಲ್ಲಿ ಭಕ್ತಿ ಇರಬೇಕು. ನಾವೆಷ್ಟೇ ಶ್ರೀಮಂತಿರಬಹುದು, ಎಷ್ಟೇ ವಜ್ರ ವೈಡೂರ್ಯ ಆಭರಣಗಳನ್ನು ಹಾಕಿಕೊಂಡಿರ್ಬೋದು, ಏನೇ ಇದ್ರೂ ಕೂಡ ಇವತ್ತು ಹಿಂದೂ ಸಮಾಜದಲ್ಲಿ RSS ಶಿವಸೇನಾ ಈ ಒಂದು ವಿರಾಟ್ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಕಟಕ್ ಚಿಂಚೋಳಿ ಮಂಡಲದ ವತಿಯಿಂದ ಜರುಗ್ತಾ ಇದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಹಾರ್ಕೋಟ್ ಪೂಜ್ಯರ ಅಮೃತ ಹಸ್ತದಿಂದ ಬಸವೇಶ್ವರರ ಪುತ್ಥಳಿಗೆ ಪೂಜೆ ಮತ್ತು ಮಾಲಾರ್ಪಣೆ ಸಲ್ಲಿಸೋದ್ರ ಮೂಲಕ ಈ ಶೋಭಾಯಾತ್ರೆಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ ವಿಶ್ವಗುರು ಬಸವಣ್ಣನವರಿಗೆ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಅತ್ಯಂತ ಯಶಸ್ವಿಯಾಗಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಪೂಜೆ ಮತ್ತು ಮಾಲಾರ್ಪಣೆ ಮಾಡೋದ್ರ ಮೂಲಕ ಈ ಅಧಿಕೃತವಾಗಿ ವಿರಾಟ್ ಹಿಂದೂ ಸಮ್ಮೇಳನ ಕಾರ್ಯಕ್ರಮಕ್ಕೆ ಪೂಜ್ಯರು ಚಾಲನೆ ನೀಡ್ತಾ ಇದ್ದಾರೆ. ಇದಾದ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತಾಯಂದಿರಿಗಾಗಲೇ ಕಳಸವನ್ನು ಹೊತ್ತು ನಿಂತಿದ್ದಾರೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಶೋಭಾಯಾತ್ರೆ ಕೂಡ ನಡೆಯಲಿದೆ. ಅದಾದ ನಂತರ ಸಾರ್ವಜನಿಕ ಸಮಾರಂಭ ಕೂಡ ಜರುಗಲಿದ್ದು, ಎಲ್ಲ ಸಕಲ ಸಜ್ಜನ ಬಂಧುಗಳು, ಗುರು ಹಿರಿಯರು, ತಾಯಂದಿರೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಈ ಒಂದು ಶೋಭಾಯಾತ್ರೆಗೆ ನಾವೆಲ್ಲರೂ ಕೂಡ ಸಾಥನ್ನು ಕೊಡೋಣ. ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಪೂಜ್ಯರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಈ ಒಂದು ಶೋಭಾಯಾತ್ರೆಗೆ ಅಧಿಕೃತವಾಗಿ ಚಾಲನೆ ನೀಡ್ತಾ ಇದ್ದಾರೆ. ಸಮಸ್ತ ಹಿಂದೂ ಸಮಾಜದ ಏಕತೆಗಾಗಿ ಈ ಬೃಹತ್ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಪೂಜ್ಯರ ಅಮೃತ ಹಸ್ತದಿಂದ ಈ ಒಂದು ಶೋಭಾಯಾತ್ರೆ ಪ್ರಾರಂಭವಾಗ್ತಾ ಇದೆ. ವಿಶ್ವಗುರು ಬಸವಣ್ಣನವರಿಗೆ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ ಭಾರತ್ ಮಾತಾ ಕಿ ವಂದೇ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಇದೀಗ ಅತ್ಯಂತ ಯಶಸ್ವಿಯಾಗಿ ಬಸವೇಶ್ವರ ಪುತ್ಥಳಿಗೆ ಪೂಜೆ ಮತ್ತು ಮಾಲಾರ್ಪಣೆಯನ್ನು ನೇರವಾಗಿ ಹನುಮಂತ ರಥದಲ್ಲಿ ಕೂಡ ಪೂಜೆಯನ್ನು ಸಲ್ಲಿಸಿ ಪೂಜ್ಯರು ರಥದಲ್ಲಿ ಕೂತ್ಕೊಂಡು ಈ ಅಧಿಕೃತವಾಗಿ ಶೋಭಾಯಾತ್ರೆ